ಮತ್ತೊಂದು ಕಡೆ ಅಬ್ದುಲ್ ಜಬ್ಬಾರ್ ಫ್ರೀಡಮ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಪ್ರಸ್ತುತ ಬೆಳವಣಿಗೆಯ ಕುರಿತಾಗಿ ಅವರು ಮಾತಾಡಿರುವಂಥದ್ದು ನಾವು ಗಮನಿಸ್ತಾ ಹೋಗಬಹುದು. ಅಬ್ದುಲ್ ಜಬ್ಬಾರ್ ಅವರು ಅಲ್ಪಸಂಖ್ಯಾತ ಘಟಕದ ಸದಸ್ಯರಾಗಿದ್ದಂಥವ್ರು, ಅದರಲ್ಲೂ ಅಧ್ಯಕ್ಷರಾಗಿದ್ದಂಥವ್ರು, ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಒಂದು ನಿರ್ಧಾರಕ್ಕೂ ಕೂಡ ಅವರು ಬರ್ತಾರೆ ಅಂತಂದಾಗ ಆದಂತಹ ಒಂದಷ್ಟು ಬೆಳವಣಿಗೆಗಳ ವಿಚಾರವಾಗಿ ಸ್ವತಃ ಫ್ರೀಡಮ್ ಟಿವಿ ಜೊತೆ ಅಬ್ದುಲ್ ಜಬ್ಬಾರ್ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಈಗ ಅಮಾನತು ಮಾಡಿರುವಂಥದ್ದು, ಈ ಬಗ್ಗೆ ಮಾತ್ರ ನೇರವಾಗಿ ಅವ್ರು ನಮ್ಮ ಜೊತೆ ಇರ್ತಿದ್ದು. ಸರ್, ನಿಮ್ಮನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡಿದ್ದಾರೆ, ಏನ್ ಹೇಳ್ತೀರಿ ಸರ್? ಗೊತ್ತಿಲ್ಲ ನನಗೆ ಮಾಡಿದಾರಂತ ನಿಮ್ಮ ಬಾಯಿಂದ ಕೇಳ್ತಾ ಇರೋದು. ಉತ್ತರ ಬಂದ್ಮೇಲೆ ಅದಕ್ಕೆ ನಾನು ಏನು ಸರಿಯಾದ ಉತ್ತರ ನನಗೆ ಸಮಜಾಯಿಸಿ ಕೊಡ್ತೀನಿ. ಸರ್, ಇನ್ನ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ನಿಮ್ಮನ್ನ ಆಗಿರ್ಬೋದು, ಅದೇ ರೀತಿ ಜಮೀರ್ನವ್ರಾಗಿರ್ಬೋದು, ಮತ್ತೆ ಈ ರೀತಿ ಅಂತ ನಿಮ್ಮ ನಾಯಕರನ್ನ ಜೊತೆಗಿದ್ದಂತ ನಾಯಕರನ್ನ ಟಾರ್ಗೆಟ್ ಮಾಡ್ತಿದಾರ. ಜಮೀರ್ ಅವ್ರಿಗೆ ಅಂತದೇನು ಯಾರು ಕೇಳಿಲ್ಲ ನಾವು. ನಿನ್ನೆ ಪಾಪ ನಸೀರ್ ಅಹಮದ್ ಅವ್ರಿಗೆ ಸುಮ್ನೆ ಅವರು ಡೈರೆಕ್ಷನ್ ಮೇಲೆ ಕೆಲಸ ಮಾಡಿನೂ ಸಹಿತ ಅವ್ರಿಗೆ ನಿನ್ನೆ ಆಕ್ಷನ್ ತಗೊಂಡಿರೋದು ನೋಡಿದ್ರೆ ಯಾಕೋ ಸ್ವಲ್ಪ ಸರಿಯಾಗಿ ವಾತಾವರಣ ಕಾಣ್ತಾ ಇಲ್ಲ ನಮಗೆ. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ ಅನಿಸುತ್ತೆ. ಸರ್, ಎಲ್ಲ ಒಂದ್ ಕಡೆ ನೀವು ಒಂದು ಟಿಕೆಟ್ ಕೇಳಿದ್ದೆ ಇಷ್ಟೆಲ್ಲಕ್ಕೂ ಕಾರಣ ಆಗ್ತಾ ಅಂದ್ರೆ ತಾವು ಕೂಡ ಅಲ್ಲಿ ಕ್ಷೇತ್ರದ ದಾವಣಗೆರೆ ದಕ್ಷಿಣದ ಟಿಕೆಟ್ ಆಕಾಂಕ್ಷೆ ಆಗಿದ್ರು, ಬಟ್ ಈ ಒಂದು ಟಿಕೆಟ್ ಕೇಳಿದ್ಕೆ ಇಷ್ಟೆಲ್ಲ ಕಾರಣ ಆಯ್ತಾ ಅಂತ? ಹೌದು, ನಾವೇಂತಲ್ಲ, ಈಗ ಇದು ನೋಡಿದ್ರೆ ಎಲ್ಲೂ ಟಿಕೆಟ್ ಕೇಳಬೇಡ್ರಿ ಇದ್ರ ಮೇಲೆ ಅಂತ ಅನಿಸ್ತಾ ಇದೆ ನನಗೆ. ನಾವು 86,000 ಟಿಕೆಟ್ ಓಟ್ ಅದಾವೆ, ನಾವೆಲ್ಲರೂ ಸೇರಿ ಒಂದು ಈ ಸರ್ತಿ ತೊಗೊಂಡ್ಬರ್ಲೇಬೇಕು ಅಂತ ಹೇಳಿ ಎಲ್ಲ ನಾವು ಲೆಜಿಸ್ಲೇಚರ್ಸ್ ಕೂಡಿ ಇದು ಫೈಸ್ಲಾ ಮಾಡಿದ್ವಿ. ಎಲ್ಲರೂ ಸಿಗ್ನೇಚರ್ ಮಾಡಿ ಆ ಮೆಮೊರಂ ಕೊಟ್ಟಿದ್ವಿ. ಯಾರ ಒಬ್ಬರಿಗೆ ಅರ್ಹತೆ ಇದ್ದವರಿಗೆ ಇಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸೋಣ, ಈ ಸರ್ತಿ ಗೆಲ್ಸಿಲ್ಲ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಶಿವಶಂಕರ್ ಅವರ ತನಕ ನಾವು ಮಾಡೋಕ್ಕಾಗಿಲ್ಲ, ಈಗ ಅದು ಮಾಡಲೇಬೇಕಂತ ಹೇಳಿ ಇವರೇ ಎಲ್ಲರೂ ಕೂಡ್ಕೊಂಡು ಮಾತಾಡಿ ಮೆಮೊರಂ ರೆಡಿ ಮಾಡಿ ಮೆಮೊರಂಗೆ ಸೈನ್ ಮಾಡಿ ಕೊಟ್ಟಿದ್ದಾರೆ. ಇದು ಇಷ್ಟೆಲ್ಲ ಆದ್ಮೇಲೆ ಸಹಿತ ಈಗ ಹಿಂಗೆಲ್ಲ ಬೆಳವಣಿಗೆ ಆಗ್ತಾ ಇರೋದು ನೋಡಿದ್ರೆ ಆಶ್ಚರ್ಯ ಆಗ್ತಿದೆ. ಸರ್, ನಿಮ್ದು ಒಂದು ಕ್ಷೇತ್ರದಲ್ಲಿ ಆಡಿಯೋ ವೈರಲ್ ಆಗ್ತಿದ್ದು, ಅದರ ಆಧಾರದ ಮೇಲೆ ಅಂದ್ರೆ STPಗೆ ಸಪೋರ್ಟ್ ಮಾಡಿ ಅಂತ ಹೇಳುವಂತಹ ಆಡಿಯೋ ವೈರಲ್ ಆಗ್ತದೆ, ಅದರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಹೈಕಮಾಂಡ್ಗೆ ಈ ನಿರ್ಧಾರಕ್ಕೆ ಬಂದಿದೆ ಅನ್ನೋದು ಚರ್ಚೆ. ನಮಗೆ ಅದು ಏನದು ಆಡಿಯೋ ಅಂತ ತೋರಿಸ್ಬೇಕಲ್ಲ, ನಮಗೆ ಒಂದು ಲೆಟರ್ನ ಕೊಡಬೇಕಲ್ಲ. ಹಿಂಗೆ ನಿಮ್ಮ ವಿರುದ್ಧ ನೀವು ಹಿಂಗೆ ಮಾತಾಡಿದ್ರಿ, ನಿಮ್ಮ ಪಕ್ಷದ ವಿರೋಧ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರಿ ಅಂತ ಹೇಳಿದ್ರೆ ಅದು ನಿಜಾನೋ ಸುಳ್ಳು ಅಂತ ನಾವು ಹೇಳ್ತೀವಿ. ಸಿದ್ದರಾಮಯ್ಯ ಆಪ್ತರನ್ನೇ ಇವತ್ತು ಟಾರ್ಗೆಟ್ ಮಾಡ್ತಿದ್ರು, ಒಂದ್ ಕಡೆ ರಾಜನನ್ನು ಟಾರ್ಗೆಟ್ ಮಾಡಿದ್ರು, ಈಗ ಜಮೀರ್ ಅವರು ಕೂಡ ಸಚಿವ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ನಡೀತಿದೆ. ಅಂದ್ರೆ ಒಂದಷ್ಟು ಜನ DKಶಿ ಬಣದವರು ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಅಲ್ಲ, ಹಂಗೆ ನಮ್ಗೇನು DKಶಿ ಬಣ, ನಮ್ಗೆ ನಾವಂತೂ DKಶಿ ಬಣ ಮತ್ತೆ ಸಿದ್ದರಾಮಯ್ಯ ಬಣ ಅಂತ ನಾವೇನಿಲ್ಲ, ಕಾಂಗ್ರೆಸ್ ಬಣ ಅಂತ ಇದ್ವಿ ನಾವು ಇಷ್ಟು ದಿವಸ. ಈಗ ನಮ್ಗೆ ಕಾಂಗ್ರೆಸ್ ಬಣ ಅಂತ ಇದ್ದಿದ್ದೆ ನಮ್ಗೆ ಇದು ಅವಾರ್ಡ್ ಕೊಡ್ತದೆ ಅಂತ ಅನಿಸ್ತದೆ. ನೋಡೋಣ ಅದು ಯಾಕೆ ಏನು ಅನ್ನೋದು ಅರ್ಥ ಆಗ್ತದೆ. ಆಮೇಲೆ ನಾನು ಫೈನಲ್ ಆಗಿ ಹೇಳ್ತೀನಿ. ಸರ್, ನಿಮ್ದೊಂದು ಇವತ್ತು ಶಾಮನೂರು ಶಿವಕುಮಾರ್ ಕುಟುಂಬದಿಂದ ಒಂದು ಮಾತನ್ನ ಹೇಳಿದ್ದಾರೆ, ಅಂದ್ರೆ ನಾವೇ ಅವ್ರನ್ನ 3 ಸಲ MLC ಮಾಡಿದ್ದು, ಇವತ್ತು ನಮ್ಮ ಮೇಲೆ ಈ ರೀತಿ ಷಡ್ಯಂತ್ರ ನಡೆಸಿದ್ರು ಅಂತ. ಇದೊಂದು ಒಳ್ಳೆ ಕ್ವಶನ್ ಕೇಳಿದ್ರು ನೀವು. ದಯವಿಟ್ಟು ನಾನು ಮಲ್ಲಿಕಾರ್ಜುನರಿಗೆ ಹೇಳ್ತೇನೆ, ಇವರೆಲ್ಲ ಫಾದರ್ ಅಲ್ಲ, ಯಾರು ಇವ್ರ ಫ್ಯಾಮಿಲಿಯವರು ನನಗೆ ಯಾವಾಗಲೂ ಒಂದು ಪೈಸೆ ಅಷ್ಟು ನನಗೆ ಸಹಾಯ ಮಾಡಿಲ್ಲ. ನನಗೆ ಫಸ್ಟ್ ನನಗೆ 15-20 ದಿನ ನನಗೆ MLC ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು, ಸೆಕೆಂಡ್ ನನಗೆ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು, 3ನೇ ಸರ್ತಿ ಮಾಡಿದ್ದು ನನಗೆ ACC ಅವರು. ಇವ್ರು ನನಗೆ ಒಂದು ಲೆಟರ್ ಕೇಳಿದ್ರು ಸಹಿತ ನನಗೆ ಲೆಟರ್ ಕೊಟ್ಟಿಲ್ಲ. ಇವರೆಲ್ಲರೂ ಆಣಿ ಮಾಡಿಬಿಡಿ ನಾನು ಹೇಳ್ದಂಗೆ ಕೇಳ್ತೇನೆ. ಸರ್, ನಿಮ್ಮಲ್ಲೇ ಒಂದಷ್ಟು ಜನ ಇವತ್ತು ನಿಮ್ಮಲ್ಲಿ ಆರೋಪ ಮಾಡಿರೋದು ಅಂದ್ರೆ ಅವ್ರು ಸಚಿವ ಸ್ಥಾನದ ಆಕಾಂಕ್ಷಿಗಾಗಿ ಈ ರೀತಿಯಾದಂತ ವರ್ತನೆ ಮಾಡ್ತಿದ್ದಾರೆ ಅಥವಾ DKಶಿ ಹೇಳಿದಂತೆ ಮಾತು ಕೇಳ್ತಿದ್ದಾರೆ? ಸಚಿವ ಆಕಾಂಕ್ಷಿ ಅಂತ ಅದು ಮಾಡಕ್ಕೋಸ್ಕರನೇ ಇವ್ರಿಗೆ ಹೇಳ್ಕೊಟ್ಟು ಮಾಡಿಸ್ತಾರಂತ ಅನಿಸ್ತಿದ್ದೆ. ನೀನು ಆಗ್ಬೇಕೇನಪ್ಪ, ಆಗಂಗಿದ್ರೆ ಹಿಂಗೆಲ್ಲ ಹೇಳ್ರಿ, ಹಿಂಗೆ ಮಾಡಿ ಅಂತ ಹೇಳಿ ಮಾಡಿಸ್ತಾರ ಅಂತ ಅನಿಸ್ತದೆ. ಸರ್, ಅವರು ಮಾಸ್ ಲೀಡರ್ ಆಗುವ ಪ್ರಯತ್ನ ನಡೀತಿದೆ ಅಂತ ಅಂದ್ರೆ ಮತ್ತೆ ಅದೇ ಮಿನಿಸ್ಟರ್ ಆಗ್ಬೇಡ ಅಂತ ಹೇಳಿದ್ರೆ ಮತ್ತೆ ಅದೇ ತಾನೆ, ಮತ್ತೆ ಮಾಸ್ ಲೀಡರ್ ಆಗುತ್ತೆ ತಾನೆ. ಸರ್, ಕೊನೆ ಪ್ರಶ್ನೆ, ನಿಮ್ಮ ಮುಂದಿನ ಏನಾಗುತ್ತೆ? ಒಂದ್ ವೇಳೆ ಲೆಟರ್ ಬಂದ್ಮೇಲೆ ನೀವು ಮಾಡ್ತೀವಿ? ಲೆಟರ್ ಬಂದ್ಮೇಲೆ ನಿಮ್ಗೆಲ್ಲ ಕರೆದು ಮಾತಾಡ್ತೀನಿ. ಎಷ್ಟು ಜಬ್ಬಾರ್ ಅವರ ಮತ್ತು ಕನ್ನಡ ಪಕ್ಷ ಜೊತೆ ಕೇಸ್ ಮಾಡ್ತೀನಿ, ಫ್ರೀಡಮ್ ಟಿವಿ ಬೆಂಗಳೂರು.